ಇವತ್ತು ಗಾಲ್ಗಿ ಅಪರೇಟಸ್ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್ ನ ಸ್ಟಡಿ ಮಾಡೋಣ. ಇಟ್ ಇಸ್ ಅ ಪಾಲಿಮಾರ್ಫಿಕ್ ಸ್ಟ್ರಕ್ಚರ್. ಪಾಲಿಮಾರ್ಫಿಕ್ ಸ್ಟ್ರಕ್ಚರ್ ಅಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಗಳಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಅದರೊಳಗಡೆ ಸಿಸ್ಟರ್ನ್, ವೆಸಿಕಲ್ಸ್, ವ್ಯಾಕ್ಯೂಲ್ಸ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಸಿಸ್ಟರ್ನ್ ಅಂದ್ರೆ ಡಿಸ್ಕ್ ಶೇಪ್ ಪಾರ್ಟ್ ಆಫ್ ಗಾಲ್ಗಿ ಕಾಂಪ್ಲೆಕ್ಸ್ is known as cister. Vesicles are necessary for transportation of materials. This is incoming transport vesicle, and this here is known as outgoing transport vesicle. ಈ ಟೋಟಲ್ ಸ್ಟ್ರಕ್ಚರ್ ಇಂದ ಡಿಫರೆಂಟ್ ಲೇಯರ್ಡ್ ಡಿಸ್ಕ್ ಶೇಪ್ ಅಲ್ಲಿ ಇರುತ್ತೆ. ಎಲ್ಲಿರುತ್ತೆ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹತ್ರ ಜಾಯ್ನ್ ಆಗಿರುತ್ತೆ. ಇನ್ ಪ್ಲಾಂಟ್ ಸೆಲ್ ದಿಸ್ ಇಸ್ ನೋನ್ ಆಸ್ ಡಿಕ್ಟೋಸೋಮ್ಸ್. ಇದು ಎರಡು ಫಂಕ್ಷನ್ ಅನ್ನ ಮಾಡುತ್ತೆ. ಒಂದು ಸೆಲ್ ವಾಲ್ ಫಾರ್ಮೇಶನ್ ಗೆ ಹೆಲ್ಪ್ ಮಾಡೋದು, ಒಂದು ನ್ಯೂ ಸೆಲ್ ಗೆ ಹೆಲ್ಪ್ ಮಾಡೋದು. ಇದೆರಡು ಫಂಕ್ಷನ್ ನ ನಾವು ಪ್ಲಾಂಟ್ ಸೆಲ್ ಸ್ಟಡಿ ಮಾಡ್ಬೇಕಾದ್ರೆ ನೆನ್ಪಿಟ್ಕೋಬೇಕು. ಫಂಕ್ಷನ್ ಗಾಲ್ಗಿ ಕಾಂಪ್ಲೆಕ್ಸ್ ಇನ್ ಫಂಕ್ಷನ್ಸ್ ಇಂಪಾರ್ಟೆಂಟ್. ಹೆಲ್ಪ್ಸ್ ಇನ್ ಫಾರ್ಮೇಶನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್, ಪ್ರೋಟೀನ್ ಪ್ಯಾಕೇಜಿಂಗ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ packaging of proteins and enzymes. ಆಯ್ತಾ? helps in the formation of plasma membrane. How is this ಅಲ್ವಾ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಿಂದ ಯಾವುದೇ ಒಂದು ಪ್ರೋಟೀನ್ ಈ ಯಾವುದೇ ಆರ್ಗನಲ್ಸ್ ಗೆ ರೀಚ್ ಆಗ್ಬೇಕಾದ್ರೆ ಥ್ರೂ ಗಾಲ್ಗಿ ಕಾಂಪ್ಲೆಕ್ಸ್ ಹೋಗುತ್ತೆ. ಗಾಲ್ಗಿ ಕಾಂಪ್ಲೆಕ್ಸ್ ಪ್ರೋಟೀನ್ ನ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿ ಪ್ಲಾಸ್ಮಾ ಮೆಂಬ್ರೇನ್ ಗೆ ಕಳಿಸುತ್ತೆ. ಗಾಲ್ಗಿ ಕಾಂಪ್ಲೆಕ್ಸ್ sends the necessary proteins from endoplasmic reticulum towards plasma membrane. Packaging ಯಾಕೆ ಇಂಪಾರ್ಟೆಂಟ್? ಎವ್ರಿ ಪ್ರೋಟೀನ್ ಇಸ್ ಸ್ಪೆಸಿಫಿಕ್ ಫಾರ್ ಎವ್ರಿ ಅದರ್ ಆರ್ಗನಲ್ಸ್. ಪ್ಲಾಸ್ಮಾ ಮೆಂಬ್ರೇನ್ ಸೆಲ್ಲಿನ ಒಂದು ಪಾರ್ಟ್ ಅಥವಾ ಆರ್ಗನ್. ಪ್ಲಾಸ್ಮಾ ಮೆಂಬ್ರೇನಿಗೆ ಸ್ಪೆಸಿಫಿಕ್ ಆಗಿರೋ ಪ್ರೋಟೀನ್ಸ್ ನ ಗಾಲ್ಗಿ ಕಾಂಪ್ಲೆಕ್ಸ್ ಟ್ರಾನ್ಸ್ಪೋರ್ಟ್ ಮಾಡೋಕೆ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿ ಸೆಲ್ ಮೆಂಬ್ರೇನ್ ಹತ್ರ ಕಳಿಸುತ್ತೆ. ಹೆಲ್ಪ್ಸ್ ಇನ್ ದ ಫಾರ್ಮೇಶನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಫ್ರಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಗಾಲ್ಗಿ ಕಾಂಪ್ಲೆಕ್ಸ್ ಇದು ಪ್ಯಾಕ್ ಮಾಡುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಅಬ್ಸಾರ್ಬ್ ಮಾಡುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಪ್ರೋಟೀನ್ಸ್, ಲಿಪಿಡ್ಸ್ ಅಂಡ್ ಮಟೀರಿಯಲ್ಸ್ ನ ಪ್ರಾಪರ್ಲಿ ಪ್ಯಾಕ್ ಮಾಡಿ ಯಾವ ಆರ್ಗನಲ್ಸ್ಗೆ ಸ್ಪೆಸಿಫಿಕ್ ಪ್ರೋಟೀನ್ಸ್ ಬೇಕೋ ಆ ಆರ್ಗನಲ್ಸ್ಗೆ ಆ ಪ್ರೋಟೀನ್ ಅನ್ನ ಕಳಿಸುತ್ತೆ ಪ್ಯಾಕೇಜ್ ಮಾಡಿ. ಬಿಕಾಸ್ ಎಲ್ಲಾ ಆರ್ಗನಲ್ಸ್ಗೂ ಎಲ್ಲಾ ಪ್ರೋಟೀನ್ ಬೇಕಾಗಿರಲ್ಲ, ಕೆಲವೊಂದಷ್ಟಕ್ಕೆ ಕೆಲವೊಂದು ಪ್ರೋಟೀನ್ ಮಾತ್ರ ಬೇಕು. ಸೊ ಅದನ್ನು ಸ್ಪೆಸಿಫಿಕ್ ಆರ್ಗನ್ಸ್ಗೆ ಸ್ಪೆಸಿಫಿಕ್ ಪ್ರೋಟೀನ್ಸ್ ನ ಪ್ಯಾಕ್ ಮಾಡಿ ಕಳಿಸೋದು ಗಾಲ್ಗಿ ಕಾಂಪ್ಲೆಕ್ಸ್ ನ ರೆಸ್ಪಾನ್ಸಿಬಿಲಿಟಿ. ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಪ್ರೋಟೀನೋ ಲಿಪಿಡ್ ಮೆಂಬ್ರೇನ್ ಅಲ್ವಾ? ಸೊ ಲಿಪಿಡ್ಸ್ ಮತ್ತೆ ಪ್ರೋಟೀನ್ ಬೇಕಾಗಿರೋ ಪ್ಲಾಸ್ಮಾ ಮೆಂಬ್ರೇನ್ ಬೇಕಾಗಿರೋ ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್ ನ ಪ್ರಾಪರ್ಲಿ ಪ್ಯಾಕೇಜ್ ಮಾಡಿ ಇದು ಗಾಲ್ಗಿ ಕಾಂಪ್ಲೆಕ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಹತ್ರ ಕೊಡುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡು ಪ್ರಾಪರ್ ಫಂಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಆಕ್ಟಿವೇಟ್ಸ್ ಮೈಟೋಕಾಂಡ್ರಿಯಾ ಟು ಪ್ರೊಡ್ಯೂಸ್ ATP. ಗಾಲ್ಗಿ ಕಾಂಪ್ಲೆಕ್ಸ್ ಡೈರೆಕ್ಟ್ ಆಗಿ ATP ಪ್ರೊಡ್ಯೂಸ್ ಮಾಡಲ್ಲ, ಬಟ್ ಗಾಲ್ಗಿ ಕಾಂಪ್ಲೆಕ್ಸ್ ಏನ್ ಮಾಡುತ್ತೆ ಅಂದ್ರೆ ಮೈಟೋಕಾಂಡ್ರಿಯಾಗೆ ATP ಪ್ರೊಡ್ಯೂಸ್ ಮಾಡೋಕೆ ಬೇಕಾಗಿರೋ ಪ್ರೋಟೀನ್ಸ್ ಗಳನ್ನ ಗಾಲ್ಗಿ ಕಾಂಪ್ಲೆಕ್ಸ್ ಥ್ರೂ ವೆಸಿಕಲ್ಸ್ ಮೈಟೋಕಾಂಡ್ರಿಯಾಗೆ ಕೊಡುತ್ತೆ. ಮೈಟೋಕಾಂಡ್ರಿಯಾ ಯೂಸಿಂಗ್ ದೋಸ್ ಪ್ರೋಟೀನ್ಸ್ ATP ನ ಪ್ರೊಡ್ಯೂಸ್ ಮಾಡುತ್ತೆ. ಈ ATP ಎಲ್ಲಿ ಯೂಸ್ ಆಗುತ್ತೆ ನಮ್ಗೆ? ಇವಾಗ ಇಫ್ ಸೆಲ್ಲಿಗೆ ಸ್ಟ್ರೆಸ್ ಇದೆ, ಬಾಡಿ ಪಾರ್ಟಿನ ಯಾವುದೋ ಒಂದು ಸೆಲ್ಲಿಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ, ಸೊ ಅವಾಗ ಈ ಗಾಲ್ಗಿ ಕಾಂಪ್ಲೆಕ್ಸ್ ಏನ್ ಮಾಡುತ್ತೆ, ಮೈಟೋಕಾಂಡ್ರಿಯಾಗೆ ಸಿಗ್ನಲ್ ಕಳಿಸುತ್ತೆ, ಲೈಕ್ ಪ್ರೊಡ್ಯೂಸ್ ಮೋರ್ ಅಂಡ್ ಮೋರ್ ATP ಬಿಕಾಸ್ ATP ಈಸ್ ರಿಕ್ವೈರ್ಡ್ ಫಾರ್ ಎನರ್ಜಿ ಅಲ್ವಾ? ಸಿಗ್ನಲ್ಸ್ ಟು ಪ್ರೊಡ್ಯೂಸ್ ATP during stress. Okay, transportation of proteins from endoplasmic reticulum to organelles. ಇದು ಬೇಸಿಕ್ ಆಕ್ಚುಲಿ. ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್. ಸೊ ಯಾವುದೇ ಒಂದು ಪ್ರೋಟೀನ್ ಯಾವುದೇ ಆರ್ಗನಲ್ಸ್ಗೆ ರೀಚ್ ಆಗ್ಬೇಕು ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್
helps in proper packaging and transportation of that proteins and lipids to that organelle of a cell. Okay, so idu Golgi complex na function. Okay, three important function of Golgi complex. ಇಷ್ಟು ನಮಗೆ Golgi complex ಬಗ್ಗೆ ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲೈಸೋಸೋಮ್ಸ್ ಮತ್ತೆ ರೈಬೋಸೋಮ್ಸ್ ಎರಡನ್ನೂ ಸ್ಟಡಿ ಮಾಡೋಣ.